ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆನಲ್ಲಿ ಮತ್ತೋರ್ವ ಹಿರಿಯ ಕಲಾವಿದರು ಟೆನ್ನಿಸ್ ಕೃಷ್ಣ ಅವರಿದ್ದಾರೆ ಸಂಪರ್ಕದಲ್ಲಿ. ಸರ್ ನಮಸ್ತೆ. ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಒಂದು ಸಂದರ್ಭದಲ್ಲಿ ಒಂದು ಕಾಲದಲ್ಲಿ ನಾನು ಆಗ್ಲೇ ಅದನ್ನೇ ಹೇಳ್ತಾ ಇದ್ದೆ, ನಿಮ್ಮ ಮತ್ತು ಬ್ಯಾಂಕ್ ಜನಾರ್ದನ್ ಅವರ ಕಾಂಬಿನೇಷನ್ ಸೂಪರ್ ಹಿಟ್ ಕಾಂಬಿನೇಷನ್ ಅದು. ಹೌದು ಸರ್, ಸತ್ಯ ಸರ್. ಅಂತ ಹಿರಿಯ ಕಲಾವಿದರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ ಸರ್. ಕಳ್ಕೊಂಡಿದ್ದೀವಿ ಸರ್. ಅವರು ಬಹಳಷ್ಟು ವರ್ಷಗಳಿಂದ ಅವರ ಆರೋಗ್ಯ ಸಮಸ್ಯೆ ಇತ್ತು ಸರ್. ನಾನು ಒಂದು ಆದಿಚುಂಚನಗಿರಿ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಹಾರ್ಟ್ ಅಟ್ಯಾಕ್ ಆಗೋಯ್ತು ಸರ್ ಅವರಿಗೆ. ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆಯಿತು. ವೇದಿಕೆಗೆ ಹೋಗಕ್ಕೆ ಮುಂಚೆ ಹಂಗಾಗಿದ್ದು ಡೈರೆಕ್ಟಾಗಿ ನಾ ಆಸ್ಪತ್ರೆಗೆ ಕರ್ಕೊಂಡೋದೆ ಸರ್. ಅಲ್ಲಿ ಆದಿಚುಂಚನಗಿರಿ ಹತ್ರ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸಿದ್ರಿಂದ ಅವರು ಆ ದಿವಸ ಉಳ್ಕೊಂಡ್ರು ಸರ್. ಧೈರ್ಯ ಕೊಟ್ಟು ಬಟ್ ವೇದಿಕೆ ಕಾರ್ಯಕ್ರಮಕ್ಕೆ ಬೇಡ ಅಂತೇಳಿ ವೇದಿಕೆಯಿಂದ ಕೆಳಗಡೆ ಆದರೂ ಕೂರಿಸಿ ಅಂತೇಳಿ ಆ ಕಾರ್ಯಕ್ರಮ ಆಯೋಜನೆ ಮಾಡಿದವ್ರು ಕೇಳ್ತಾ ಇದ್ರು. ಇಲ್ಲ ಆಗಲ್ಲ, ದಯವಿಟ್ಟು ಕ್ಷಮಿಸಿ, ನಾನು ಬರ್ತೀನಿ ಅವ್ರಿಗೆ ರೂಮಲ್ಲಿ ರೆಸ್ಟ್ ಮಾಡ್ಲಿಕ್ಕೆ ಹೇಳಿ, ಎಲ್ಲ ಹಾಸ್ಪಿಟ್ಲಲ್ಲೇ ಮತ್ತೆ ಅಲ್ಲಿನೇ ಇರಿಸಿ ನಾನು ಬರ್ತೀನಿ ಅಂತಂದೆ. ಇಲ್ಲ ದಯಮಾಡಿ ಸರ್, ವೇದಿಕೆ ಕೆಳಗಡೆ ಕೂತಿದ್ರೆ ಸಾಕು, ಒಂದು 10 ನಿಮಿಷ ಅಂತಂದ್ರು. ರಿಕ್ವೆಸ್ಟ್ ಮಾಡಿದ್ರು. ಅಂತ ಸಮಯದಲ್ಲೂ ಕೂಡ, ಯಾಕೆಂದ್ರೆ ಅಭಿಮಾನಿಗಳ ಬೇಡಿಕೆ ಇರ್ತದೆ ಅವ್ರಿಗೆ. ಅಂತ ಪರಿಸ್ಥಿತಿಗಳು ನಂಬುತ್ತಾರ ಇಲ್ಲ ಗೊತ್ತಿಲ್ವಲ್ಲ, ನಂಬಿಕೆ ಬರುತ್ತೆ. ಹಂಗಾಗಿ ಅಲ್ಲಿ ಕೂರಿಸಿ ಒಂದು 10-15 ನಿಮಿಷ ಕೂರಿಸಿ ಮತ್ತೆ ನನ್ನ ರೂಮಿಗೆ ಬಿಟ್ಟು ನಾನು ಮತ್ತೆ ಬಂದು ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಸರ್. ಬಹಳಷ್ಟು ವರ್ಷದಿಂದ ಹಂಗಾಗಿತ್ತು. ಕಳೆದ ಸರಿ ಕೂಡ ಮತ್ತೊಂದು ಸರಿ ಹಾರ್ಟ್ ಅಟ್ಯಾಕ್ ಆಯಿತು. ಏನು ಚೇತರಿಸ್ಕೊಳ್ತಾ ಇದ್ರು ಅವರು. ಅವ್ರನ್ನ ಕಡೆಯದಾಗಿ ನಾನು ಮುಖದರ್ಶನ ಮಾಡಿದ್ದು ಅಲ್ಲಿ ಲೀಲಮ್ಮ ಅವರ ತೀರ್ಕೊಂಡಿದ್ದ ದಿವಸ ಅಲ್ಲಿ ಬಂದಿದ್ರು. ಮಾತಾಡ್ಲಿಕ್ಕಾಗಲ್ಲ, ಅವ್ರು ಹೊರಟಿದ್ರು, ನಾನು ಅಲ್ಲಿ ಬಂದೆ. ನಾವು ಫೋನ್ ಮಾತಾಡ್ಕೋತೀವಿ ಅಂತ ಆಗಾಗ ಮಾತಾಡ್ಕೋತಾ ಇದ್ವಿ. ಇತ್ತೀಚೆಗೆ ರೀಸೆಂಟಾಗಿ ಆರ್ ಟಿ ನಗರದಲ್ಲೇ ಇನ್ನೊಂದು ಮನೆಗೆ ಶಿಫ್ಟ್ ಆಗಿದ್ದೀನಿ, ಯಾವುದು ಅಪಾರ್ಟ್ಮೆಂಟ್ಗೆ. ಯಾಕೆಂದ್ರೆ ಅವರು ಸ್ವಂತ ಮನೆಯಲ್ಲಿ ಲಿಫ್ಟ್ ಇರಲಿಲ್ಲ, ಮೇಲತ್ತೋದು ಇಳಿಸೋದು ಆ ಪರ್ಸನಾಲಿಟಿ ಪಾಪ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿದ್ರು. ಮೊದಲೇ ದಪ್ಪ ಇದ್ರು, ಆದ್ರೂ ಇತ್ತೀಚೆಗೆ ಒಂದು 10 ವರ್ಷಗಳ 15 ವರ್ಷದಿಂದ ತುಂಬಾನೇ ದಪ್ಪ ಆಗಿದ್ರು. ಹಾಗಾಗಿ ಲಿಫ್ಟ್ ಇರೋ ಅನುಕೂಲಗಳಿರ್ಲಿ ಅಂತೇಳಿ ಅಪಾರ್ಟ್ಮೆಂಟ್ಗೆ ಶಿಫ್ಟ್ ಆಗಿದ್ರು ಸರ್. ರೀಸೆಂಟಾಗಿ ಮಾತಾಡಿದ್ವಿ, ಬರ್ತೀನಿ ಅಂತ ಹೇಳಿದ್ದೆ, ಬಾರೋ ಅಂತಂದಿದ್ರು. ಇಷ್ಟು ಬೇಗ ಅವ್ರು ಬೆಳಗ್ಗೆ ಕೂಡ ಒಂದು ಕಾರ್ಯಕ್ರಮಕ್ಕೆ ನೆನ್ಸ್ಕೊಂಡೆ ಕರ್ಕೊಂಡೋಗ್ಬೇಕು ಅವ್ರನ್ನ. ಯಾವ್ದಾದ್ರು ಲೋಕಲ್ ಕಾರ್ಯಕ್ರಮ ಇದ್ರೆ ಹೇಳೋ ಅಂತಂದಿದ್ರು. ಖಂಡಿತ ಹೇಳ್ತೀನಿ ಅಂತಂದಿದ್ದೆ. ಸರ್ ಅವ್ರಿಗೆ ಮಕ್ಕಳು ಸರ್ ಎಷ್ಟು ಜನ ಸರ್? 2 ಹೆಣ್ಣು ಮಕ್ಕಳು, ಒಬ್ಬರು ಮಗ ಸರ್. ಅವರು ಒಂದು ಸ್ಟುಡಿಯೋ ಡಬ್ಬಿಂಗ್ ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ಅವ್ರು ಇವರೇ ಮಾಡಿಕೊಟ್ಟಂಥದ್ದು. ಒಳ್ಳೆ ಕುಟುಂಬಸ್ಥರಿಗೆ ಕೊಟ್ಟು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿದ್ದಾರೆ. ಅವರ ಮಕ್ಕಳ ಮದುವೆ ಎಲ್ಲ ಅಟೆಂಡ್ ಮಾಡಿದ್ದೀವಿ ಸರ್. ನಾನು ಒಬ್ಬ ಸ್ನೇಹಿತ ಅನ್ನೋದಕ್ಕಿಂತ ಅಣ್ಣ ತಮ್ಮಂದ್ರ ಥರನೇ ಇದ್ವಿ ಸರ್. ದುಃಖ ಆಗುತ್ತೆ ಸರ್. ಬೆಳಗ್ಗೆ ತಿಳಿಸ್ಕೊಂಡಿದ್ದೀನಿ, ಹಿಂಗಾಯ್ತಲ್ಲ ಸರ್, ಅದು ನೋವಾಗ್ತಾ ಇದೆ ಸರ್. ಹಿರಿಯ ಕಲಾವಿದರು ಒಂದೊಂದೇ ಕೊಂಡಿ ನಮ್ಮ ಚಿತ್ರರಂಗದಿಂದ ಕಳಚ್ಕೋತಾ ಇದೆ. ಬಹಳ ನೋವಿನ ಸಂಗತಿ. ಹೌದು ಸರ್. ಬಿಸಿಯಾಗಿದ್ದಿದ್ರೆ ಖಂಡಿತ ಇನ್ನೂ ಅವರು ಇರ್ತಿದ್ರು ಸರ್ ಜೀವಂತವಾಗಿ. ಈ ಚಿತ್ರರಂಗದಲ್ಲಿ ಈ ಹಿರಿಯ ಕಲಾವಿದರಿಗೆ ಅವಕಾಶಗಳು ಕೊಡೋದು ಬಿಟ್ಟು ಹೊಸ ಕಲಾವಿದರು ಬೇಕು. ಜೊತೆಗೆ ಹಿರಿಯ ಕಲಾವಿದರು 1-2 ಅವಕಾಶ ಕೊಡ್ಬೇಕಲ್ಲ ಅಂತೇಳಿ ನಾನು ಅನೇಕ ಸಂದರ್ಶನಗಳಲ್ಲಿ ಮಾಧ್ಯಮದ ಮುಂದೆ ಮಾತಾಡಿದ್ದೀನಿ. ನಾನು ಪ್ರೆಸ್ ಮೀಟ್ಗಳಲ್ಲಿ ಮಾತಾಡಿದ್ದೀನಿ. ಕರೆಕ್ಟ್ ಸರ್. ಆ ಥರ ಮಾತಾಡಿದ್ದಕ್ಕೇನೆ ಹಿರಿಯ ಕಲಾವಿದರಿಗೆ ಅವಕಾಶಗಳು ಮತ್ತೆ ಒದಗಿ ಬಂತು. ನಾನು ಹೊಸ ನಟರುಗಳ ಸಿನಿಮಾಗಳು ಮಾಡ್ತಾ ಇದ್ದೀನಿ, ಹೊಸ ಹೀರೋಗಳ ಸಿನಿಮಾಗಳಲ್ಲಿ. ದೊಡ್ಡವ್ರು ಯಾಕೋ ಹಿರಿಯ ಕಲಾವಿದರಿಗೆ ಬಹಳ ಒಬ್ಬರೋ ಇಬ್ಬರನ್ನ ಬಳಸ್ಕೋತಾರೆ ಹೊರತು ಇದನ್ನೇ ಹೊಟ್ಟೆಪಾಡಿಗೆ ನಂಬ್ಕೊಂಡಿರೋಂಥವ್ರು ಇದ್ದಾರೆ ಬಹಳಷ್ಟು ಜನ. ಇನ್ನೂ ಹಿರಿಯ ಕಲಾವಿದರು ಅವ್ರನ್ನ ಬಳಸ್ಕೋತಾ ಇಲ್ಲ ದೊಡ್ಡ ನಾಯಕ ನಟರು. ಎಸ್ ಥ್ಯಾಂಕ್ ಯು ಸರ್. ಟೆನ್ನಿಸ್ ಕೃಷ್ಣ ಅವರು ಕೂಡ ಹಿರಿಯ ಕಲಾವಿದರು, ಬ್ಯಾಂಕ್ ಜನಾರ್ದನ್ ಅವರ ಸ್ನೇಹಿತರು, ಆತ್ಮೀಯರು. ಅವರು ಕೂಡ ಮಾತನಾಡಿದ್ರು. ಎಲ್ಲರೂ ದುಃಖ ವ್ಯಕ್ತಪಡಿಸ್ತಾ ಇದ್ದಾರೆ. ಬಟ್ ಜನಾರ್ದನ್ ಅವರ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆಗಳೇನು ಆ ಥರದ್ದೇನು ಇದ್ದಂಗೆ ಕಂಡು ಬರ್ತಾ ಇಲ್ಲ. ಒಟ್ಟು 3 ಜನ ಮಕ್ಕಳು, 2 ಹೆಣ್ಣು ಮಕ್ಕಳು ಮತ್ತು ಓರ್ವ ಗಂಡು ಮಗ. ಅವರು ಕೂಡ ಒಂದು ಡಬ್ಬಿಂಗ್ ಸ್ಟುಡಿಯೋ ಇಟ್ಕೊಂಡಿದ್ದಾರೆ. ಎಲ್ಲ ಓಕೆ. ಬಟ್ ವಯಸ್ಸಾಗ್ತಾ ಬಂತು ಮತ್ತು ಅವರಿಗೆ ಅನಾರೋಗ್ಯ ತುಂಬ ಕಾಡ್ತಾ ಇತ್ತು. 2 ಸರ್ತಿ ಹಾರ್ಟ್ ಅಟ್ಯಾಕ್ ಆಗಿತ್ತು. ಚೇತರಿಸ್ಕೋತಾ ಇದ್ದರು. ಬಟ್ ಅಷ್ಟರಲ್ಲಿ ಮತ್ತೆ ಆರೋಗ್ಯ ಕೆಟ್ಟು ಕೊನೆಗೆ ಬಾರದ ಲೋಕಕ್ಕೆ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಮತ್ತೊಬ್ಬ ಹಿರಿಯ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೀವಿ. ಚಿತ್ರರಂಗ ಖಂಡಿತವಾಗಿ ಇದರಿಂದ ಬಡವಾಗಿದೆ.